ಚಕ್ರವಾಸಿನಿ. ಯಾರು ನೀನು? ಇಷ್ಟೊತ್ನಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಮ್ಮಪ್ಪನ್ನ ಹುಡ್ಕೊಂಡು ಬಂದೆ. ನೀವಿಲ್ಲೇ ನಾ ಮಲ್ಗೋದು? ಒಂದೊಂದು ಸರ್ತಿ ನಿದ್ದೆ ಬಂದಿಲ್ಲ ಅಂದ್ರೆ ಇಲ್ಲಿ ಬಂದು ಮಲಗ್ತೀನಿ. ಕೊಲೆ ನಡೆದ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ, ನೀವಿರ್ಲಿಲ್ಲ. ಅಜ್ಜಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಏನಂತೆ, ನಾನೇ ಮಾಡ್ಕೊಂತೀನಿ. ಗೊತ್ತಾಯ್ತಾ? ಹಿರಣ್ಮಯಿ, ಅಮ್ಮ ಇದ್ದಿದ್ರೆ ಇದೆಲ್ಲ ಮಾಡ್ಕೊಡ್ತಿದ್ಲಲ್ಲ. ಎಲ್ಲ ಮಾಡ್ಕೊಡ್ತಾ ಇದ್ರು, ಆದ್ರೆ ಇಲ್ವಲ್ಲ. ಈಗಲೂ ನಿಮ್ಮಪ್ಪ ಮನ್ಸು ಮಾಡಿದ್ರೆ ನಿಮ್ಮ ಮನೆಗೆ ಅಮ್ಮ ಬರೋ ಸಾಧ್ಯತೆ ಇದೆ. ಅದೇಂಗ್ ಸಾಧ್ಯ? ಅಮ್ಮ ದೇವ್ರ ಹತ್ರ ಹೋಗಿದಾರಲ್ಲ. ಎಲ್ರು ಹೇಳ್ತಾರೆ ದೇವ್ರ ಹತ್ರ ಹೋದ್ರೆ ವಾಪಸ್ ಬರಲ್ಲ ಅಂತ. ಓಹೋ, ಬ್ರಹ್ಮಜ್ಞಾನ ಎಲ್ಲ ತಿಳ್ಕೊಂಬಿಟ್ಟಿದ್ದಾಳೆ. ಅಮ್ಮ ಅಂದ್ರೆ ದೇವ್ರ ಹತ್ರ ಹೋಗಿರೋ ಅಮ್ಮ ಅಲ್ಲ ಕಣೆ, ಇನ್ನೊಂದು ಹೊಸ ಅಮ್ಮ, ಅಂದ್ರೆ ಅಮ್ಮನ ತರ. ಅಂದ್ರೆ ದೇವ್ರಮ್ಮ ಅಲ್ಲ, ಹೊಸ ಅಮ್ಮ. ಅಮ್ಮನ್ ಬದಲಾಗಿ ಇನ್ನೊಂದಮ್ಮ ಅಂದ್ರೆ ಚಿಕ್ಕಮ್ಮನ. ಅಬ್ಬಾ, ಈಗ ಬಂದ್ಲು ದಾರಿಗೆ. ಹೌದೌದು, ಒಂಥರ ಚಿಕ್ಕಮ್ಮನೇ. ಅಂದ್ರೆ ನಮ್ ದೇವ್ರಮ್ಮನ್ ತಂಗಿ ತರನಾ? ಹಾಗೆ ನೀನ್ ಎರಡನೇ ಅಮ್ಮ. ಅಯ್ಯಪ್ಪ, ಬೇಡ ಬೇಡ. ಯಾಕೆ ಬೇಡ? ಎರಡನೇ ಅಮ್ಮ ಅಂದ್ರೆ ಮಲ್ತಾಯಿ ಅಲ್ವಾ? ಮಲ್ತಾಯಿ ಯಾವಾಗ್ಲೂ ಮೊದಲನೇ ಅಮ್ಮನ ಮಕ್ಕಳನ್ನ ಗೋಳಿ ಇಟ್ಕೊಂತಾರಂತೆ. ಕಡೆಗೆ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರಂತೆ. ನನಗೆ ಅಪ್ಪನ ಬಿಟ್ಟಿರಕ್ಕಾಗಲ್ಲ. ನನಗೆ ಯಾವ ಅಮ್ಮನೂ ಬೇಡ, ಅಪ್ಪ ಒಬ್ಬರೇ ಸಾಕು. ಲೇ ಹಿರಣ್ಮಯ್, ನಾನಾಗಲ್ಲ ಕಣೆ. ನೋಡು, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ. ನಾನು ಯಾವತ್ತಾದ್ರೂ ನಿಂಗೆ ಹೊಡೆದು ಬಡ್ದು ಮಾಡಿದ್ದೀನಾ? ಓ, ಹಾಗ ನೀನು ಆ ಥರ ಮಾಡಿದ್ರೆ ಸರಿ ಅಕ್ಕ. ಅಕ್ಕನ? ಲೇ, ನಾನು ನಿನಗೆ ಅಮ್ಮ ಆಗಬೇಕು ಅಂತಂದ್ರೆ ನನ್ನನ್ನು ಅಕ್ಕ ಮಾಡ್ತೀಯಲ್ಲೇ. ನಾನು ನಿನಗೆ ಅಮ್ಮ ಆಗಬೇಕು, ಅಕ್ಕ ಗಿಕ್ಕ ಅಂತೆಲ್ಲ ಕರಿಬೇಡ ನನ್ನ. ಆಯ್ತು ಬಿಡಕ್ಕ, ಇನ್ನು ನಿನ್ನ ಅಕ್ಕ ಅಂತ ಕರಿಯಲ್ಲ, ಇನ್ನೇನು ಕರಿಬೇಕು ಅಕ್ಕ? ಚಿಕ್ಕಮ್ಮ ಅಂತ ಕರೀಲ, ದೊಡ್ಡಮ್ಮ ಅಂತ ಕರೀಲ, ಅತ್ತೆ ಅಂತ ಕರೀಲ? ಅದ್ಯಾವುದು ಬೇಡ, ಲಕ್ಷಣವಾಗಿ ನನ್ನ ಹೆಸರಿಡ್ದು ಕರಿ, ಕಲ್ಯಾಣಿ ಅಂತ. ತಪ್ಪು, ಹಾಗೆ ದೊಡ್ಡೋರ್ನ ಹೆಸರಿಟ್ಟು ಕರಿಬಾರ್ದಂತೆ. ನಮ್ಮಪ್ಪ ಬೈತಾರೆ, ದೊಡ್ಡೋರ್ಗೆ ಮರ್ಯಾದೆ ಕೊಡ್ಬೇಕಂತೆ. ನೀನು ನಿಮ್ಮಪ್ಪನೂ ಸರಿಯಾಗಿದ್ದೀರಾ. ನೋಡು ಹಿರಣ್ಮಯಿ, ನಿನಗೇನು ಅನ್ಸುತ್ತೋ ಹಾಗೆ ಕರಿ. ನನಗೂ ಬೇಡ, ನಿಮಗೂ ಬೇಡ, ಕಲ್ಯಾಣಿ ಅಕ್ಕ ಅಂತ ಕರಿತೀನಿ, ಆಯ್ತಾ? ನೀನು ಬೇಕಾದ ಕರ್ಕೊ. ನಾನು ನಿಮ್ಮಪ್ಪಂಗೆ ಏನಾಗಬೇಕು ಅಂತ ಮೊದಲೇ ನಿಶ್ಚಯ ಮಾಡಿದ್ದೀನಿ, ಅದೇ ಆಗ್ತೀನಿ. ಏನು ಕಲ್ಯಾಣಿ ಅಕ್ಕ ಅಂದ್ಲಾ? ಅಮ್ಮ ತಾಯಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಅನ್ನು. ಈಗ ಮಾತು ಬೇಡ, ಸುಮ್ಮನೆ ಮುಂದೆ ನೋಡ್ಕೊಂಡು ನಡ್ಕೊಂಡು ಬಾ. ಗುರುಗಳೇ, ಮಾರಿಗುಡಿ ಆತ್ಮ ಮೊದಲೇ ಬಂಧನದಲ್ಲಿದೆ ಅಲ್ಲ, ಮತ್ತೇನಕ್ಕೆ ದಿಗ್ಬಂಧನ ಹಾಕ್ತಾ ಇದ್ದೀರಾ? ನಾನು ವಿರೂಪಾಕ್ಷ, ಈ ಮಾರಿಗುಡಿ ಶ್ರೀಚಕ್ರ ನಮ್ಗೆ ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ನನ್ನದು ಬರೀ ಮಂತ್ರಶಕ್ತಿ. ಈ ಮಾರಿಗುಡಿ ಪ್ರೇತ, ಇದರಲ್ಲಿ ಇನ್ನೂ ಪವಾಡ ಶಕ್ತಿಗಳಿರುತ್ತೆ. ನನ್ನನ್ನು ಮೆಚ್ಚಿಸೋದಕ್ಕೆ ಬಂಧನದಲ್ಲಿ ಇದ್ದ ಹಾಗೆ ನಟಿಸ್ತಾ ಇದೆ ಈ ಮಾರಿಗುಡಿಯ ಆತ್ಮ. ಇದು ಯಾವಾಗ ಬೇಕಾದ್ರೂ ತಪ್ಪಿಸ್ಕೋಬಹುದು.
ಇದಕ್ಕೆ ಅಷ್ಟ ದಿಗ್ಬಂಧನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. सा रे गा मा पा धा नी सा टी धा पा मा गा रे सा नी धा पा मा गा रे सा सा रे गा मा पा धा नी सा धा पा मा गा नी धा मा गा रे सा सा रे गा मा पा मा घा री सा पा ಬಾ ಪುಟ್ಟ ಇಲ್ಲಿ. ಏನ್ ಕಂದ ನಿನ್ನ ಹೆಸರು? ಹಿರಣ್ಮೈ. ತುಂಬಾ ಮುದ್ದಾಗಿದೆ. ಸ್ಕೂಲ್ಗೆ ಹೋಗ್ತೀಯಾ? ಹೋಗ್ತೀನಿ. ನಿಮ್ ಮನೆ ಎಲ್ಲಿರೋದು? ರಬ್ಬಿದಿಲ್ಲಿ. ನಿಂಗ್ ಸಂಗೀತ ಇಷ್ಟನಾ? ತುಂಬಾ ಇಷ್ಟ. ಯಾರ ಹತ್ರ ಸಂಗೀತ ಪಾಠಕ್ಕೆ ಹೋಗ್ತೀಯಾ? ನಾನು ಯಾರ ಹತ್ರನೂ ಸಂಗೀತ ಪಾಠ ಕಲಿಯಲ್ಲ. ನಾನು ಕಲಿಯಕ್ಕೆ ನಮ್ಮ ಅಪ್ಪನ ಹತ್ರ ದುಡ್ಡು ಇಲ್ಲ. ನಾನು ಯಾರ ಹತ್ರನೂ ಸಂಗೀತ ಪಾಠ ಕಲಿಯಲ್ಲ. ನಾನು ಕಲಿಯಕ್ಕೆ ನಮ್ಮ ಅಪ್ಪನ ಹತ್ರ ದುಡ್ಡು ಇಲ್ಲ. ಮೇಷಮ್ಮ, ನನಗೆ ಹೇಳ್ಕೊಡಿ. ಒಂದ್ ನಿಮಿಷ ಇರು ಪುಟ್ಟ, ಮಾತಾಡ್ತಾ ಇದ್ದೀನಲ್ವಾ. ನಿಂಗೆ ಸಂಗೀತ ಅಂದ್ರೆ ಇಷ್ಟನಾ? ನಿಂಗೆ ಯಾವ್ದಾದ್ರು ಹಾಡ್ ಬರುತ್ತಾ ಪುಟ್ಟ? ಮೇಷಮ್ಮ, ನನಗೆ ಹೇಳ್ಕೊಡಿ. ಇರು ಪುಟ್ಟ, ಹೇಳ್ಕೊಡ್ತೀನಿ. ನಿಂಗೆ ಯಾವ್ದಾದ್ರು ಹಾಡ್ ಬರುತ್ತಾ ಹೇಳಕ್ಕೆ? ಬರುತ್ತೆ. ಹಾಡು ನೋಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಷಮ್ಮ, ನನಗೆ ಹೇಳ್ಕೊಡ್ತೀರೋ ಇಲ್ವೋ? ಒಂದ್ ನಿಮಿಷ ಪುಟ್ಟಿ, ಹೇಳ್ಕೊಡ್ತೀನಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಲ್ಲುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ
ತುಂಬ ಮುದ್ದಾಗಿ ಹಾಡಿದೆ ಪುಟ್ಟ. ನಿನ್ನ ಕಂಠ ತುಂಬ ಚೆನ್ನಾಗಿದೆ. ನಿಮ್ಮ ತಂದೆಗೆ ಹೇಳಿ ನಾಳೆ ನನ್ನ ಹತ್ರ ಸಂಗೀತ ಪಾಠಕ್ಕೆ ಬರ್ತೀಯಾ? ಮೇಷ್ರಮ್ಮ, ನೀವು ಬೇಡ, ನಿಮ್ ಸಂಗೀತನೂ ಬೇಡ, ನಾನು ಹೋಗ್ತೀನಿ. ನಿನ್ನಿಂದಾನೇ ನನ್ನ ಸಂಗೀತ ಹಾಳಾಯ್ತು. ನಾನೆಲ್ಲಿ ನಿನಗಿಂತ ಚೆನ್ನಾಗಿ ಆಡ್ಬಿಡ್ತೀನೋ ಅಂತ ನಿನಗೆ ಹೊಟ್ಟೆ ಉರಿನಾ? ಇರೋ ನಮ್ಮ ತಾತಂಗೆ ಹೇಳ್ತೀನಿ. ಮೇಷ್ರಮ್ಮ, ನಿಮಗೂ ಇದೆ. ಅವಳು ಬೈದ್ಲು ಅಂತ ಬೇಜಾರಾಯ್ತಾ ಕಂದ? ಅವಳು ಬೇಜಾರು ಮಾಡ್ಕೊಂಡು ಹೋದ್ಲು. ನಾನು ನಿಮ್ಮ ಹತ್ರ ಸಂಗೀತಕ್ಕೆ ಬರಲ್ಲ, ನೀವು ಅವಳಿಗೆ ಹೇಳ್ಕೊಡಿ, ಅವಳೇ ಚೆನ್ನಾಗಿ ಹಾಡಲಿ. ಗುರುಗಳೇ, ನಾನು ಸೋತ್ ಹೋಗಿದ್ದೆ. ಮಾರಿಗುಡಿ ಆತ್ಮನ ಆಹ್ವಾನಿಸಿದ್ದೆ, ಅದನ್ನ ಬಂಧಿಸಿದ್ದೆ. ಆದ್ರೆ ಅದು ನನ್ನ ವಶವಾಗದೆ ಮಾಯವಾಗ್ಬಿಡ್ತು. ಹೀಗೆ ಆದ್ರೆ ನನ್ನ ಗುರಿನ ಹೇಗೆ ಸಾಧಿಸೋದು? ಶ್ರೀಚಕ್ರನ ಹೇಗೆ ಪಡ್ಕೊಳ್ಳೋದು? ನನಗಿರೋದು ಒಂದೇ ಒಂದು ಜನ್ಮ. ಈ ಜನ್ಮದಲ್ಲೇ ಅದನ್ನ ಪಡ್ಕೋಬೇಕು ನಾನು. ಆಯ್ತು ಗುರುಗಳೇ, ನೀವೇ ನನಗೆ ಅನೇಕ ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದೀರ. ನೀವೇ ಈ ಶಿಷ್ಯನಿಗೆ ಸಹಾಯ ಮಾಡದಿದ್ರೆ ನನ್ನ ಈ ಪ್ರಾಣ ಯಾಕಿರ್ಬೇಕು? ನಿಮ್ಮ ಸಮಾಧಿ ಜೊತೆ ನಾನು ಸಮಾಧಿ ಆಗ್ಬಿಡ್ತೀನಿ. ನಿಲ್ಸು! ಎಲ್ಲದಕ್ಕೂ ಪ್ರಾಣ ಕಳ್ಕೊಳ್ಳೋದೇ ಪರಿಹಾರ ಅಲ್ಲ ಖಡ್ಕೆ. ನಾನು ಮೊದಲಿನಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ನೀನು ಮಾರಿಗುಡಿ ವಿರೂಪಾಕ್ಷ ಶಾಸ್ತ್ರಿ ಒಂದಾಗದೆ ಶ್ರೀಚಕ್ರ ಯಾವತ್ತೂ ನಿಮಗೆ ದಕ್ಕೋದಿಲ್ಲ. ಮಾರಿಗುಡಿ ಆತ್ಮನ ನಾನು ಬಂಧಿಸಿದ್ದೆ, ಅದು ಪಾರಾಗೋಯ್ತು. ಅದನ್ನ ಹೇಗೆ ವಶಪಡಿಸ್ಕೊಳ್ಳೋದು ಹೇಳಿ ಗುರುಗಳೇ? ಮಾರಿಗುಡಿನ ಆಹ್ವಾನ ಮಾಡಿ ನಿನಗೆ ಈ ಭವಬಂಧನದಿಂದ ಮುಕ್ತಿ ಕೊಡ್ತೀನಿ ಅಂತ ಹೇಳು. ಆಗ ಅದು ನಿನ್ನ ಮಾತನ್ನು ಕೇಳುತ್ತೆ. ಅದನ್ನು ಬಿಟ್ಟು ನೀನವನ ಆತ್ಮವನ್ನ ಅಂಕೆಯಲ್ಲಿಟ್ಕೊಳ್ಳೋದಕ್ಕೆ ನೋಡಬೇಡ. ಯಾವತ್ತಿಗೂ ಅವನ ಆತ್ಮ ನಿನ್ನ ವಶವಾಗೋದಿಲ್ಲ. ಆಗ್ಲಿ ಗುರುಗಳೇ, ಈಗಲೇ ಆ ಕೆಲಸನ ನಾನು ಮಾಡ್ತೀನಿ. ಜೊತೆಗೆ ವಿರೂಪಾಕ್ಷ ಶಾಸ್ತ್ರಿನ ನಿನ್ನ ನಿಯಂತ್ರಣಕ್ಕೆ ತಗೊಂಡ್ರೆ ಶ್ರೀಚಕ್ರವನ್ನ ನೀನೊಬ್ಬನೇ ದಕ್ಕಿಸ್ಕೋಬಹುದು. ನಿಮ್ಮ ಮಾರ್ಗದರ್ಶನದಂತೆ ನಾನು ಮಾಡ್ತೀನಿ ಗುರುಗಳೇ. ಧನ್ಯೋಸ್ಮಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ನೋಡು, ಮತ್ತೆ ಮತ್ತೆ ಇಲ್ಲಿಗೆ ಬಂದು ನಿನ್ನ ಪ್ರಾಣ ಕಳ್ಕೊಳ್ಳೋ ಬೆದರಿಕೆ ಹಾಕಬೇಡ. ನನಗೆ ಬದುಕಿದ್ದಾಗಂತೂ ನನಗೆ ನೆಮ್ಮದಿ ಇರಲಿಲ್ಲ. ವಾಮಾಚಾರ, ವಶೀಕರಣ, ಅದು ಇದು ಅಂತ ನನ್ನ ಬದುಕು ಹಾಗೇ ಕಳೆದೋಯ್ತು. ಈಗಲೇ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು. ನನಗೆ ತೊಂದರೆ ಕೊಡಬೇಡ. ನೀನ್ ಏನ್ ತಂದ್ರು ನಂಗೆ ಇಷ್ಟವಾದದ್ದು ತಂದಿರ್ತೀಯ. ಏನ್ ಹೇಳು? ಕಣ್ಮುಚ್ಚಿ ಕೈ ಚಾಚು.
ಐ ರವೆ ಉಂಡೆ. ಜಾಜಿನೂ ರವೆ ಉಂಡೆ ಮಾಡ್ತಿದ್ಲು. ಒಂದೊಂದ್ಸಲ ಸರಿಯಾಗಿ ಬರ್ತಿರ್ಲಿಲ್ಲ. ಅವಳು ಪ್ರೀತಿಯಿಂದ ಮಾಡಿದ್ದಲ್ವಾ ಅಂತ ಹೇಳಿ ಸುಮ್ಮನೆ ತಿಂದ್ಬಿಡ್ತಿದ್ದೆ. ಆದ್ರೆ ಇದು ಚೆನ್ನಾಗಿದೆ ಕಣೋ. ಹಿರಣ್ಮೈ ತಿನ್ನೋಡಿದಾಳೆ, ನಾನೇ ಮಾಡಿದ್ದು. ಏ ನೀನ್ ಮಾಡಿದ್ದ? ಸುಳ್ಳು ಹೇಳ್ಬಾರ್ದು ಅಪ್ಪ, ಈಗ ನಾನ್ ಮಾಡಿದ್ದು. ಓ, ನೀವಿಬ್ರೂ ಸೇರ್ ಮಾಡಿದ್ದಾ? ಹೆಂಗಿರತ್ತೋ ಏನೋ. ನಾ ತಿನ್ಲ ಬೇಡವಾ ಇದನ್ನ? ವಿಷ ಏನ್ ಹಾಕಿಲ್ಲ, ಅಮೃತ ತರ ಇದೆ. ಈಗ ನಾನ್ ತಿಂದಿಲ್ವಾ? ತಿನ್ನೋ ಬಂಗಾರಿ. ಹೀಗೆ ಒಂದೊಂದೇ ಎಲ್ಲ ನೀನೇ ತಿಂದ್ರೆ ಅಪ್ಪಂಗೆ ಉಳ್ದಿರತ್ತೆ. ಇನ್ ಮುಟ್ಟೋಗಿಲ್ಲ ಅಪ್ಪ, ತಿನ್ನು ತಗೋ, ರುಚಿಯಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಮಗಳೇ. ಬೇಷ್, ಈ ವಯಸ್ಸಿಗೆ ಇದನ್ನೆಲ್ಲ ಕಲ್ತ್ಬಿಟ್ಟಿದ್ಯಲ್ಲ. ಆ ಮಹಾತಾಯಿ ಚೆನ್ನಾಗಿಟ್ಟಿರ್ಲಿ. ನೀನ್ ಹೀಗ್ ಸಂತೋಷವಾಗಿ ನಗ್ತಿದ್ರೆ ಎಷ್ಟು ಮುದ್ದ ಕಾಣ್ತೀಯೋ ಬಂಗಾರಿ. ಯಾವಾಗ್ಲೂ ಹೀಗ್ ಸಂತೋಷವಾಗಿರೋದಕ್ಕೆ ಏನ್ ಕಷ್ಟ ನಿನಗೆ? ಯಾವಾಗ್ಲೂ ಹಿಂಗೆ ನಗ್ತಾ ಇದ್ರೆ ಜನ ನನ್ನ ಹುಚ್ಚ ಅನ್ಕೋತಾರೆ. ಮಗಳೇ, ಇನ್ನೊಂದು ರವೆ ಉಂಡೆ ಕೊಡೆ. ಆ ಡಬ್ಬಿನೇ ಇಲ್ಲಿಟ್ಟೋಗು, ನಾನು ಆಮೇಲೆ ತಿನ್ಕೋತೀನಿ. ತಗೋ ತಗೋ. ಆಹಾ, ತಿಂಡ್ಪೋತ. ನಂಗೆ ಗೊತ್ತೇ ಇರ್ಲಿಲ್ವಲ್ಲೋ ನೀನ್ ಉಂಡೆ ಪ್ರಿಯ ಅಂತ. ಹೀಗಾದ್ರೂ ಗೊತ್ತಾಯ್ತಲ್ಲ. ಬಂಗಾರಿ, ದಾರಿಲ್ ಬರ್ಬೇಕಾದ್ರೆ ಅದೇ ನಮ್ ದೇವಸ್ಥಾನದ ಅಧಿಕಾರಮ್ಮ ರಶ್ಮಿ ಇದಾರಲ್ಲ, ಅವ್ರ ಮನೆ ಮುಂದೆನೆ ಬಂದ್ವಿ ಕಣೋ. ಅವ್ರ ಅಮ್ಮ ಸಂಗೀತ ಹೇಳ್ಕೊಡ್ತಾರೆ. ನಮ್ ಹಿರಣ್ಮೈಗೂ ಸಂಗೀತ ಅಂದ್ರೆ ಪಂಚ ಪ್ರಾಣ ಅಲ್ವಾ. ಅಲ್ಲೇ ನಿಂತ್ಕೊಂಡು ನೋಡ್ತಿತ್ತು. ಅವರು ಇವಳು ಆಸಕ್ತಿ ನೋಡಿ ಒಂದ್ ಹಾಡು ಹೇಳ್ಸಿದ್ರು. ಆಮೇಲೆ ಇವಳು ಹಾಡಿದ್ದನ್ನು ಕೇಳಿ, ದಿನಾ ನಮ್ಮ ಮನೆಗೆ ಬಾರಮ್ಮ, ಎಷ್ಟು ಚೆನ್ನಾಗಿದೆ ನಿನ್ ಕಂಠ, ನಾವು ಶಾಸ್ತ್ರೀಯ ಸಂಗೀತ ನಿನಗೂ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು.